ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಾಗರಿಕರು ಸೇರಿ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರಲ್ಲಿ ಮನವಿಯನ್ನು ಸಲ್ಲಿಸಿದ್ದು, ಜಿಲ್ಲಾಡಳಿತ 1 ತಿಂಗಳೊಳಗೆ ಮನವಿಗೆ ಸ್ಪಂದಿಸದಿದ್ದಲ್ಲಿ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟಿಸುವ ಎಚ್ಚರಿಕೆಯನ್ನು ಸಂಘಟನೆಯ ಗೌರವಾಧ್ಯಕ್ಷ ಅನ್ಸರ್ ಅಹಮದ್ ಎಚ್ಚರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸುವಂತಹ ಅನಿವಾರ್ಯತೆ ನಮಗೆ ಇರ್ತದೆ. ಹಾಗಾಗಿ ಸಮಸ್ಯೆ ತಂದು ಗೊತ್ತಿದೆ. ಈ ಆಸ್ಪತ್ರೆ ಕೇವಲ ಒಂದು ಗ್ರಾಮಕ್ಕೆ ಮಾತ್ರ ಅಲ್ಲ, ಸುತ್ತಮುತ್ತ ಇರುವಂತಹ ಹಲವಾರು ಗ್ರಾಮಕ್ಕೆ ಈ ಆಸ್ಪತ್ರೆಯನ್ನು ಅವಲಂಬನೆವಾಗಿದ್ದಾರೆ. ಅದೇ ರೀತಿ ಎಲ್ಲ ಗ್ರಾಮದಲ್ಲಿ ಲಕ್ಷಾಂತರ ಜನರಿದ್ದಾರೆ. ಆ ಲಕ್ಷಾಂತರ ಜನರಿಗೆ ಈ ಒಂದೇ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ನಾಚಿಗೆ, ಜಿಲ್ಲಾಡಳಿತಕ್ಕೆ ಒಂದು ನಾಚಿಗೆ ಆಗುವಂಥ ಸಂಗತಿ. ಹಾಗಾಗಿ ನಾವೊಂದು ಇವತ್ತು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ ಅಂತಂದರೆ ಈ ಆಸ್ಪತ್ರೆಯನ್ನು 24 ಗಂಟೆಗೆ ಸೇವೆ ಸಿಗುವಂತೆ ಮಾಡಬೇಕು. ಒಂದು ನಂತರ ನಾವು ಗ್ರಾಮಸ್ಥರು ಹಲವಾರು ಜನ ಹೇಳ್ತಾರೆ ಅಂತಂದರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4:30 ಗಂಟೆವರೆಗೆ ನೀವು ಸೇವೆ ಸಲ್ಲಿಸೋದು ಅಂತ ಹೇಳಿ. ನಿನ್ನೆ 2-3 ಜನ ಹೇಳ್ತಿದ್ರು 4:30 ಗಂಟೆಗೆ ಒಂದು ವೇಳೆ ಅರ್ಧ ಗ್ಲೂಕೋಸ್ ಇದ್ದರೂ ಅದನ್ನು ತೆಗೆದು ವಾಪಸ್ ಕಳಿಸ್ತಾರೆ ಅಂತೇಳಿ ಕೆಲವು ದೂರುಗಳು ಬರ್ತಾ ಇದೆ. ಸತ್ಯ ಸುಳ್ಳು ಗೊತ್ತಿಲ್ಲ. ನಾವು ಅದು ಹೌದಾದರೆ ಅದರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನಿಮ್ಮ ಹತ್ರ ಒಂದು ಮನವಿ ಏನಂತಂದರೆ, ನಾವೀಗ ನಿಮ್ಮ ಮುಖಾಂತರ ಈ ಮನವಿಯನ್ನು ಕೊಡ್ತೇವೆ. ನಾವು ಇದನ್ನು ಜಿಲ್ಲಾಧಿಕಾರಿಗಳು ಹಾಗೆ ವೈದ್ಯಾಧಿಕಾರಿಯವರ ಜಿಲ್ಲಾ ಹೆಲ್ತ್ ಆಫೀಸರ್ ಅವರ ಗಮನಕ್ಕೂ ತರ್ತೇವೆ. ನಾವು ಆದಷ್ಟು ಕೂಡಲೇ ಈ ನಾವು ಕೆಲವು ಮನವಿಗಳಿದೆ. ಸರ್ಕಾರಿ ಆಸ್ಪತ್ರೆಯ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಟ್ಟಕ್ಕೆ ಉನ್ನತ ಸೇವೆಗೆ ಇದು ಮಾಡುವಂಥ, ನಂತರ 24 ಗಂಟೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಬೇಕಾದಂಥ ವೈದ್ಯರು, ನಂತರ ದಾದಿಯರು ಏನೇನು ಬೇಕು ಅದೆಲ್ಲವನ್ನು ವ್ಯವಸ್ಥೆ ಮಾಡಬೇಕು. ನಂತರ ಅದಕ್ಕೆ ಬೇಕಾದಂತಹ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಏನಿದೆ ಅದನ್ನು ಕೂಡಲೇ ಮಾಡಬೇಕು. ಇದಕ್ಕೆ ನಾವು ನೇರವಾಗಿ ಜಿಲ್ಲಾಡಳಿತಕ್ಕೆ 1 ತಿಂಗಳ ಸಮಯಾವಕಾಶ ನೀಡ್ತೇವೆ. ಒಂದು ವೇಳೆ 1 ತಿಂಗಳ ಒಳಗೆ ಮನವಿಯನ್ನು ನೀವು ಸ್ಪಂದಿಸದಿದ್ದಲ್ಲಿ ನಾವು ಈ ಆಸ್ಪತ್ರೆ ಉಂಟು ಈಗ ಬೀಗ ಜಡಿದು ಪ್ರತಿಭಟನೆ ಮಾಡ್ತೇವೆ. ಯಾಕಂತಂದರೆ ಹಲವಾರು ಇದು ಈ ಮನವಿ ಇವತ್ತು ನಾವು ನಿಂತ್ಕೊಳ್ಳಿಕ್ಕೆ ಬಂದೆ. ಇಲ್ಲಿಯ ದೂರುಗಳು ಬಹುಶಃ ನಮಗೆ ಒಂದು 6 ತಿಂಗಳಿಂದ ಬರ್ತಾ ಇದೆ. ಇದೇ ರೀತಿ ಆಗ್ತಾ ಉಂಟು. ಹಾಗಾಗಿ ದಯವಿಟ್ಟು ತಮ್ಮ ಮುಖಾಂತರ ಒಂದು ಮನವಿಯನ್ನು ನೀಡ್ತಿದ್ದೇವೆ. ಇದನ್ನು ತಾವು ನಿಮ್ಮ ಮೇಲಧಿಕಾರಿಗೆ ಕಳಿಸಿ ನಮ್ಮ ಒಂದು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಂತ ಕೇಳ್ತಿದ್ದೇವೆ. ಒಂದು ಇಲ್ಲದ ಪಕ್ಷದಲ್ಲಿ ಖಂಡಿತವಾಗಿ ಮುಂದಿನ ದಿನದಲ್ಲಿ ಬೀಗ ಜಡಿದು ಪ್ರತಿಭಟನೆ ಮಾಡೋದು ನಮಗೆ ಅನಿವಾರ್ಯವಾಗಿರ್ತದೆ. ಇಲ್ಲಿ ಪಡುಬಿದ್ರಿಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಬಹುಶಃ ಪಡುಬಿದ್ರಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಕ್ಕೆ ಇದು ಒಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನೋದು ನಿಜವಾಗಿ ನಮಗೆ ನಾಚಿಕೆಗೇಡಿನ ವಿಷಯ. ಯಾಕಂದರೆ ಲಕ್ಷಾಂತರ ಜನರು ಇರುವ ಈ ಒಂದು ಪರಿಸರದಲ್ಲಿ, ಅದೇ ರೀತಿ ಇಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ. ಸಾವಿರಾರು ಜನ ವಲಸೆ ಕಾರ್ಮಿಕರು, ಕನಿಷ್ಠ ಅಂದ್ರೆ ಒಂದು 20-25 ಸಾವಿರ ಜನ ವಲಸೆ ಕಾರ್ಮಿಕರು ಇಲ್ಲಿ ಬಂದಿರ್ತಾರೆ. ಅವರೆಲ್ಲರಿಗೂ ಒಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥದ್ದು ಬಹುಶಃ ಒಂದು ನಾಚಿಕೆಗೇಡಿನ ವಿಷಯ. ನಾವಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರೂ ಸೇರಿಕೊಂಡು ಇಲ್ಲಿಯ ವೈದ್ಯಾಧಿಕಾರಿಯರು ಮನವಿಯನ್ನು ಕೊಟ್ಟಿದ್ದೇವೆ ಅಂತಂದರೆ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 24 ಗಂಟೆ ಸೇವೆ ಸಿಗುವಾಗೆ ಮಾಡಬೇಕು. ಒಂದು ಎರಡನೇದಾಗಿ ಅದನ್ನು ಒಂದು ಉನ್ನತ ಮಟ್ಟಕ್ಕೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಬೇಕು. ನಂತರ ಅದಕ್ಕೆ ಬೇಕಾದಂತಹ ವೈದ್ಯರು ಹಾಗೂ ಶುಶ್ರೂಷಕರು ಹಾಗೂ ದಾದಿಯರನ್ನು ನೇಮಿಸಬೇಕು. ನಂತರ ಅದಕ್ಕೆ ಬೇಕಾದಂತಹ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಬಲಪಡಿಸಬೇಕನ್ನುವಂತಹ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ನಾವು ಈ ಮನವಿಯನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಹಾಗೂ ಮುಖ್ಯ ವೈದ್ಯಾಧಿಕಾರಿಯವರಿಗೂ ಉಡುಪಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೆ ಆರೋಗ್ಯ ಮಂತ್ರಿಯವರ ಗಮನಕ್ಕೂ ತರ್ತೇವೆ. ಒಂದು ವೇಳೆ ಆದಷ್ಟು ಬೇಗನೆ ನಮ್ಮ ಈ ಸಕಾರಾತ್ಮಕ ಮನವಿಯನ್ನು ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸುವಂತಹ ಅನಿವಾರ್ಯತೆ ನಮಗಿರ್ತದೆ. ಹಾಗಾಗಿ ಆದಷ್ಟು ಬೇಗನೆ ನಮ್ಮ ಈ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಂತಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಸಂಘಟನೆಗಳು ಮತ್ತು ಪಡುಬಿದ್ರಿ ಪರಿಸರದ ನಾಗರಿಕರ ಒತ್ತಾಸೆ ಮತ್ತು ಬೇಡಿಕೆಯ ಮೂಲಕ ಇವತ್ತು ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಾಗೆಯೇ ಇಲ್ಲಿನೆಲ್ಲ ನಾಗರಿಕರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಈಗಾಗಲೇ
ಪ್ರವೀಣ್ ಶೆಟ್ಟಿ ಬಣದ ಗೌರವಾಧ್ಯಕ್ಷರಾದ ಅನ್ಸಾರ್ ಅಹಮದ್ರವರು ನೇರ ನುಡಿಗಳನ್ನು ಆಡಿದ್ದಾರೆ ಏನು ಮಾಡಬೇಕು ಅನ್ನುವಂಥದ್ದು. ಆದರೆ ನಾನು ಒಂದು ಮಾತು, ಈಗ ಇಲ್ಲಿನ ಕಾರ್ಖಾನೆಗಳು ಮತ್ತು ಅದಾನಿಯಂತಹ ದೊಡ್ಡ ದೊಡ್ಡ ನಾಗಾರ್ಜುನದಂತಹ ಫ್ಯಾಕ್ಟರಿಗಳು ಇಲ್ಲಿ ಬಂದು ಲಕ್ಷಾಂತರ ವಲಸೆ ಕಾರ್ಮಿಕರನ್ನು ತಂದು ಇಲ್ಲಿ ಇಟ್ಟಿದ್ದೀರಿ. ಅವರಿಗೆ ಯಾವ ರೀತಿಯ ಚಿಕಿತ್ಸೆ ನೀವು ಕೊಡ್ತಾ ಇದ್ದೀರಿ ನಮಗಂತೂ ಕಾಣ್ತಾ ಇಲ್ಲ. ನೀವುಗಳು ಕೂಡ ಇದನ್ನು ಒಂದು ಜವಾಬ್ದಾರಿಯಾಗಿ ತೆಗೆದು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಿರೋ, ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡ್ತಿರೋ ನಮ್ಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ನಿಮಗೂ ಕೂಡ ನಾವು ಒಂದು ಮನವಿಯನ್ನು ನೀಡ್ತೇವೆ. ಇದು ಕೂಡ ನಿಮಗೆ ಎಚ್ಚರ. ಯಾಕಂತ ಹೇಳಿದರೆ ಕೇವಲ ಫ್ಯಾಕ್ಟ್ರಿಗಳು ಮತ್ತು ಕಾರ್ಖಾನೆಗಳು ಇಲ್ಲಿ ತಂದು ಹಾಕಿದರೆ ಆಗುತ್ತಿಲ್ಲ. ಆ ಫ್ಯಾಕ್ಟ್ರಿಗಳಿಗೆ ತಂದಂಥ ಈ ವಲಸೆ ಕಾರ್ಮಿಕರಿಗೆ ರೂಮ್ ಮಾಡಿಕೊಟ್ಟು 25 ಜನ 50 ಜನ ಸೇರಿಸಿ ಕೂರಿಸಿದರೆ ಸಾಕಾಗುವುದಿಲ್ಲ. ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಸಾಮಾನ್ಯ ಜ್ಞಾನ ನಿಮ್ಮಲ್ಲಿ ಇರಬೇಕು. ಇದು ನಿಮಗೆ ಎಚ್ಚರದ ಮಾತು ಕೊಡ್ತಾ ಇದ್ದೇವೆ ನಾಗರಿಕರಾಗಿ. ಅದೇ ರೀತಿ ಸಂಘಟನೆಗಳ ಬಲವನ್ನು ಪಡ್ಕೊಂಡು ಇದು ಮುಂದಿನ ದಿನಗಳಿಗೆ ನಿಮಗೂ ಒಂದು ಮಾತು, ನೀವು ಆದಷ್ಟು ಬೇಗ ಇದು ನಮ್ಮ ಜೊತೆ ಕೈ ಜೋಡಿಸಬೇಕು ಅಥವಾ ಜಿಲ್ಲಾಡಳಿತ ಜೊತೆ ಕೈ ಜೋಡಿಸಿ ಇದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಅನ್ನುವಂಥ ಮಾತು ಹೇಳ್ತಾ